ಒಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈ ಕುಟುಂಬ ಯಾವುದು ಅಂತೇಳಿ. ಯಾಕಂದ್ರೆ ಈ ಕುಟುಂಬ ತೋರಿಸ್ತಾರ್ದ ಭಾಳ ದಿನ ಆಗೈತಿ. ಆ ಕಾರಣಕ್ಕೆ ಇದು ರಾಧಾ ನೋಡಿರೋ ಹುಡುಗ, ಅಂದ್ರೆ ರಾಧಾ ಮದುವಾಗ ಮನಿ, ಇದು ಗಂಡ ಮನಿ. ರಾಧಾ ಮದುವಾಗ್ತಿರೋ ಹುಡುಗ ಈತನ. ಇದು ರಾಧನ್ ಮೈದ್ನ ಪ್ರವೀಣ, ನಾನು ರಾಧನ್ ಅತ್ತಿ, ಇದು ರಾಧನ್ ಮಾವ ಅಂದ್ರೆ ನನ್ನ ಗಂಡ. ಕ್ಲಿಯರ್ ಆಯಿತು ಅಂತ ಅನ್ಕೋತೇನೆ. ದಯವಿಟ್ಟು ಯಾರ್ಯಾರು ನಮ್ಮ ಕತೆ ನೋಡಕತ್ತೀರಿ ಅವರು ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನಿಮ್ಮಿಬ್ರಿಗೂ ಎಷ್ಟು ಸರಿ ಹೇಳಿ ನಾನು ಸೇಮ್ ಡ್ರೆಸ್ ಹಾಕ್ಕೋಬೇಡ್ರಿ ಅಂತೇಳಿ. ನನಗೆ ಗೊತ್ತಾಗಿಲ್ಲ. ನೀನೇನಾರ ಅವನಂಗ ಫ್ರೆಂಚ್ ಗಡ್ಡ ಬಿಟ್ಟಿ ಅಂದ್ರೆ ನನಗೆ ಪ್ರಕಾಶ್ ಯಾರು ಪ್ರವೀಣ್ ಯಾರು ಅಂತಾನೆ ಗೊತ್ತಾಗಲ್ಲ ನೋಡು. ಚಶ್ಮಾ ಒಂದು ಹಾಕೊಂಡ್ಬಿಡು ನೀನು ಪ್ರಕಾಶ. ಅಪ್ಪ ನಾನು ಹಾಕೊಂಡೆ, ಇಬ್ರು ಸೇಮ್ ತಗೊಂಡಿದ್ವಲ್ಲ, ಅವನು ಹಾಕೊಂಡಾನೆ. ಸರಿ ಬಿಡಪ್ಪ, ನಾನು ಒಂದು ಸ್ವಲ್ಪ ನಂದು ಆಫೀಸ್ನಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಅಣ್ಣ ನಾನು ಬರ್ತೀನಿ ಬಾ. ಇವ್ರು ಬರ್ತೀನಿ ಅಂತ ಹೇಳಿದ್ರು, ಅವರು ನೀಲಮ್ ಎಂಟರ್ಪ್ರೈಸಸ್ನವರು. ಅವ್ರದ್ದೇನೋ ಒಂದು ಗೋಡೌನೇನೋ ಕಟ್ಕೊಡ್ಬೇಕಂತ, ಅದ್ರದ್ದು ಪ್ಲಾನ್ ಎಲ್ಲ ಬೇಕು ಅಂತ ನಿನ್ನೆ ಬಂದಿದ್ರು. ಮತ್ತು ನೀ ಬ್ಯುಸಿ ಇದ್ದಲ್ಲ, ನಿನ್ನೆ ಶಾಪಿಂಗಿಗೆ ಹೋಗಿದ್ದೆಲ್ಲ, ಹಾಗಾಗಿ ನಾನು ಅವ್ರಿಗೆ ನಾಳೆ ಬಾ ಅಂತ ಹೇಳೀನಿ. ಅವ್ರದ್ದೊಂದು ಮುಗಿಸ್ಬಿಡೋಣ. ಹೌದಾ? ಹಾಂ ಸರಿ ಆಯಿತು, ಬಾ ಹೋಗೋಣ. ಹಲೋ ಹಲೋ, ಎಲ್ಲೂ ಹೊರಗೆ ಹೋಗಿಲ್ಲ ನೀವಿಬ್ರು ಇನ್ನ? ಯಾಕವ್ವ ಏನಾಯ್ತು? ನೆಟ್ಟಾಗ 3 ದಿನ ಇಲ್ಲ ನಿಮ್ಮಿಬ್ಬರು ಮದುವೆ. ಇವತ್ತು ಮದ್ಮಕ್ಳು ಮಾಡ್ಬೇಕು. ಅವ್ರೆಲ್ಲಾನು ನಾವು ನೋಡ್ಕೋತೀವಿ, ನೀವು ಹುಡುಗರನ್ನ ಕರ್ಕೊಂಡ್ ಬರ್ರಿ ಅಂದಾರಂದ್ ಮಾತ್ರಕ್ಕ ಮನ್ಯಾಗ ಮಾಡೋದಾರ ಮಾಡ್ಬೇಕಲ್ಲ. ಚಪ್ಪಶಾಸ್ತ್ರ ಅವನ್ನೆಲ್ಲ ಮಾಡ್ಬೇಕು ಸಂಕ್ಷಿಪ್ತ. ಅವ ಎಲ್ಲೂ ಹೋಗೋದು ಬೇಕಾಗಿಲ್ಲ. ಇನ್ನು ಕೆಲಸ ಎಲ್ಲ ನಿಲ್ಲಿಸ್ರಿ, ಮದುವೆ ಆಗೋವರೆಗೂ ಇನ್ನೇನಿಲ್ಲ. ಅಲ್ಲವಾ ಹಂಗಂದ್ರೆ ಹೆಂಗ? ಎಷ್ಟೊಂದು ಕೆಲಸ ಹಂಗಾದ ನಮ್ಮ ಇನ್ನ ಅವನ್ನೆಲ್ಲ ಬಿಟ್ಟು ನಾವು ಮನ್ಯಾಗ ಕುಂದ್ರದಂದ್ರೆ ಏನಾಗಲ್ಲ. ಸ್ವಲ್ಪ ಒಂದು ಸಾಯಂಕಾಲವರೆಗೂ ಮಾಡ್ಕೊಂಬರ್ತೀವಿ, ಸಾಯಂಕಾಲದ ಮೇಲೆ ಮದ್ಮಕ್ಕಳು ಮಾಡುವಂತ್ರಿ ಅಂತ. ಇಲ್ಲ ಅವೆಲ್ಲ ಏನು ನಡೆಯಲ್ಲ. ಅವು ಈಗೇನ ಅಂತಾರ ಲಗ್ನದಕ್ಕೆ ಗಂಟು ಕಳಿಸ್ಬೇಕಂತ. ಅವೆಲ್ಲ ನಂಗೆ ಶಾಸ್ತ್ರ ಸಂಪ್ರದಾಯನೂ ಗೊತ್ತಿಲ್ಲ. ನಮ್ಮ ಅತ್ತಿನೂ ಲಘು ತೀರ್ಕೊಂಡು ಬಿಟ್ಲೆ, ಏನೇನು ಗೊತ್ತಿಲ್ಲ ನನಗೆ. ಹಾಗಾಗಿ ಯಾರಿಗೆ ಕೇಳಲಿ ಯಾರಿಗೆ ಬಿಡಲಿ ಅನ್ನಂಗಾಗೈತಿ ರೀ. ಮುಂದೆ ಏನೇನು ಕಾರ್ಯ ಮಾಡ್ಬೇಕನ್ನೋದು ನನಗೇನು ಗೊತ್ತಿಲ್ಲ. ಯಾರನ್ನು ಕೇಳಬೇಕು, ಯಾರನ್ನಾರ ಕೇಳೋಣ ಅಂದ್ರೆ ಯಾರದಾರ ರೀ? ಇದ್ರಾಗ ಗುಡಿಯಾಗ ಸ್ವಾಮಿಯರು ಇರ್ತಾರಲ್ಲ, ಅವ್ರು ಕೇಳಿ ಬರ್ತೀರೇನ? ಅಲ್ಲ, ನಮ್ಮ ಹಳ್ಳ್ಯಾಗ ನಮ್ಮ ಅಣ್ಣನ ಇಡೀ ಊರಿನ ಮದುವೆ ಮಾಡಿಸ್ತಾನ. ಎಲ್ಲ ಶಾಸ್ತ್ರ ಸಂಪ್ರದಾಯ ನಮ್ಮ ದೊಡ್ಡಣ್ಣಗೆ ಎಲ್ಲ ಗೊತ್ತೈತಿ. ಅವರು ಬೇಡ ಅಂತ ಹೇಳ್ತಿದ್ದಿ, ನೋಡಿದ್ರೆ ನೀನು. ಅಪ್ಪ ನಾ ಹೇಳ್ತೀನಿ ಕೇಳ್ರಿ. ಮಾತಾಡಪ್ಪ ಮಾತಾಡು. ಇಟ್ಟಿದ್ದಾರ ಇಷ್ಟು ಉದ್ದ ಮಾಡಿ ನೋಡು, ನಾನು ಮಾತಾಡ್ತೀನಿ. ನಿಮಗಂಕರು ಯಾರಿಗೂ ಅಣ್ಣ ತಮ್ಮಗಳು ಬೆಲೆ ಗೊತ್ತಿಲ್ಲ ನಿಮಗೆ. ಯಾಕಂದ್ರೆ ನೀನು ಇಬ್ಬರ ಅಲ್ಲ, ಹೆಣ್ಣಿಲ್ಲ ಮತ್ತೊಂದಿಲ್ಲ. ನಮ್ಗೆ ಹಂಗಲ್ಲಪ್ಪ, ಹಂಗಲ್ಲ. ನನಗೆ ಹಿಂದೆ ನಾನಾ ಕೊನೆದವ. ನನಗೆ ಇನ್ನೂ 2 ಅಣ್ಣರ್ದಾರ, ಒಬ್ಬಾಕ ಅಕ್ಕದಾಳ, ಒಬ್ಬಾಕ ತಂಗಿದಾಳ. ನಾವು 5 ಮಂದಿ ಮಕ್ಕಳು. ಎಷ್ಟು ಚಂದಿದ್ವಿ, ಹೆಂಗಿದ್ವಿ ನಾವು. ನಮಗೆ ಊಟಕ್ಕೆ ಒಂದು ಹೊಟ್ಟು ಉಣ್ಣಕ್ಕೆ ಚಂದಾಗ ಊಟ ಇರ್ತಿದ್ದಿಲ್ಲ. ನಮ್ಮ ಅಕ್ಕ ಪಾಪ ಬೇರೆ ಹೊಲಕ್ಕೆ ಹೋಗಿ. ಅಣ್ಣ ಕೆಲಸ ಚಲೋ ಆಯ್ತು. ಅಯ್ಯಯ್ಯಯ್ಯ ರೀ, ನಮಗೆಲ್ಲ ಗೊತ್ತೈತಿ. ಆಮೇಲೆ ನಿಮ್ಮ ಊರನ್ನಾರು ಬಂದ್ರೆ, ಹಳ್ಳಿಯಾಗಿದ್ದಾರೆ ಬಂದ್ರೆ ಏನು ಮಾಡ್ತಾರೆ ಅನ್ನೋದು ಗೊತ್ತೈತಿ. ಅವ್ರಿಗೆಲ್ಲ ಕೈ ಭಾಳ ಸುದ್ದದವ ಅಂತ ನನಗೆ ಗೊತ್ತಿಲ್ಲನ. ಹಂಗೆ ಅನ್ಬೇಡ ಈಕಿನ. ಒಂಚೂರು ನೋಡು, ಯಾಕಂದ್ರೆ ನಮ್ಮ ಮನ್ಯಾಗಿನ ಮದುವೆ ಮುಂಚೆ ಅಂತ ಏನೂ ಆಗಲ್ಲ. ಫಸ್ಟ್ ಟೈಮ್ ಒಂದೇನೋ ಒಂದು ಚಲೋ ಕಾರ್ಯ ಮಾಡಕತ್ತೀವಿ. ನಮ್ಮ ಗೃಹ ಪ್ರವೇಶ ಬಿಟ್ಟರೆ ಇನ್ನೇನು ನಾವು ಮಾಡಿಲ್ಲ. ಅದು ಗೃಹ ಪ್ರವೇಶ ಮಾಡಿದ್ದು ಇವ್ರು ಸಣ್ಣರಿದ್ದಾಗ. ಈಗ ದೊಡ್ಡರಾಗ್ಯಾರ, ಇದ ಮನಿನ ರಿನೋವೇಷನ್ ಮಾಡ್ಯಾರ. ಹಾಗಾಗಿ ನಾವು ಯಾರನ್ನೂ ಮತ್ತೆ ಕರೆದಿಲ್ಲ. ಪ್ಲೀಸ್ ನಮ್ಮ ಅಣ್ಣಾರನ್ನ ಅಷ್ಟನ್ನು ಕರಿತೀನಿ. 2ನೇ ಅಣ್ಣ ಬಿಡು, ಇಲ್ಲೇ ಇದವ್ರಾಗ ಅದಾನ. ಆತೇನು ಬಾ ಅಂದ್ರೆ ಬರ್ತಾನ. ಪ್ಲೀಸ್. ಇಲ್ಲ ಅಂದ್ರೆ ನಂಗೆ ಭಾಳ ಬೇಸರ ಆಗುತ್ತೆ. ನಂಗೆ ಏನು ಕಾರ್ಯ ಮಾಡೋಕ್ಕೂ ಮನ್ಸು ಬರಲ್ಲ. ಅವ್ರು ನೋಡು, ನಾವು ಅವ್ರ ಮುಂದೆ ನಮ್ಮ ಅಣ್ಣ ತಮ್ಮ ಅದಾರ ಅನ್ನೋದು ಹೇಳಿಲ್ಲ ಬೀಗ್ರ ಮುಂದೆ. ಅದಕ್ಕೆ ನೋಡ್ರಿ, ಅವ್ರು ಬಂದ್ರ ಮದ್ವೆಗೆ ಚಂದಾಗ ಅಕ್ಕಿ ಕಾಳು ಹಾಕಿದ್ರ ಹೋಗ್ಬೇಕು. ಈಗಾಗಲೇ ಎಷ್ಟು ಸರಿ ನನ್ನ ದೊಡ್ಡ ಮಗನ ಮದ್ವಿನ ಹಾಳು ಮಾಡ್ಬೇಕಂತ ಅವ್ರು ಪ್ರಯತ್ನ ಪಟ್ಟಿಲ್ಲ. ಇದ್ದಿದ್ದು ಇಲ್ಲಾರ್ದು ಹೇಳಿ ಯಾರ ಹೆಣ್ಣು ಕೊಟ್ರ ನಿಮಗೆ ಗೊತ್ತೈತೆ ಇಲ್ಲ? ಎಷ್ಟು ನಾವು ಮುರ್ಕೊಂಡಾರ ನಮ್ಮದು. ಒಂದು ನಿಮ್ಗೆ ಗೊತ್ತಿಲ್ಲ, ಒಂದು ಇಲ್ಲೇ ಹುಬ್ಳ್ಯಾಗ ನೋಡಿದ್ವಲ್ಲ ಒಂದು ಹುಡುಗಿನ, ಎಲ್ಲ ಸೆಟ್ ಆಗಿತ್ತು. ಅದು ಏನು ಹೇಳಿದ್ರೆ ಏನಿಲ್ಲ ಗೊತ್ತಿಲ್ಲ. ಹುಡುಗಿ ಮಿದ್ದ ಮಕ್ಳಿಗೆ ಮದುವೆ ಒಳ್ಳೆ ಅಂತಾಳ ಅಂತೇಳಿ ಫೋನ್ ಮಾಡಿ ಹೇಳಿದ್ರು ಅವರು. ಅದರ ಗೊತ್ತ ನಿಮಗ? ಅಲ್ಲ, ಅದು ಹೆಂಗೆ ನಮ್ಮ ಅಣ್ಣನ ಹೇಳ್ಯಾರ ಅಂತ ನೀ ಹೇಳು. ಅಯ್ಯಯ್ಯಯ್ಯಯ್ಯೋ, ನಿಮ್ಮಿಬ್ರು ಅಣ್ಣಾರ್ಗಿರೋ ಒಳ್ಳೆ ಬುದ್ಧಿ ನನಗೆ ಗೊತ್ತಿಲ್ಲನ.
ಇನ್ನೂ ಒಂದು ಇದಕ್ಕೆ ನಾನು ನಿಮ್ಮಿಬ್ಬರು ನಿಮ್ಮ ಅಕ್ಕನ ನಿಮ್ಮ ತಂಗಿನ ನಂಬಿಡ್ತೀನಿ ನಾನು. ಹೆಣ್ಮಕ್ಳು ಬುದ್ಧಿ ಅಂತಂದು ಸುಮ್ಮನೆ ಆಗ್ಬಿಡ್ಬೋದು. ಆದ್ರೆ ನಿಮ್ಮಿಬ್ಬರು ಅಣ್ಣಾರು ಅದಾರಲ್ಲ, ನಮ್ಮನ್ನು ಹಾಳು ಮಾಡಕ್ಕದಾರ ಅವರು. ನಮ್ಗೆ ಏನೇನು ತೊಂದರೆ ಆತಲ್ಲ ಅದಕ್ಕೆಲ್ಲದಕ್ಕೂ ಕಾರಣ ನಿಮ್ಮಿಬ್ಬರು ಅಣ್ಣಾರು. ನೀವು ನಂಬಿ ಬಿಟ್ರೆ ಬಿಡ್ರಿ. ನೋಡ್ರಿ, ಮದ್ವೆ ದಿನ ಬರಬೇಕು, ಅಕ್ಕಿ ಕಾಳು ಹಾಕ್ಬೇಕು, ಹೋಗ್ಬೇಕು. ಇವತ್ತೆಲ್ಲ ಶಾಸ್ತ್ರಕ್ಕೆಲ್ಲ ಅವ್ರನ್ನ ಕರ್ಸೋ ಅವಶ್ಯಕತೆ ಇಲ್ಲ ಆತಾ ರೀ. ಇದೇನಿದ ಅಸಹ್ಯ ರೀ? ಮಂದಿ ಮಕ್ಳು ಬರೋ ಹೊತ್ನಾಗ ಹಿಂಗೋಗಿ ನೀವು ಬಾಗ್ಲಕ್ಕೊಂಡು ಕುತ್ಕೊಂಡ್ರೆ ಹೆಂಗ? ನಾವು ಏನು ಮಾತಾಡೋಕ್ಕಾಗಲ್ಲವ ಅಪ್ಪಗ ಈ ವಿಷಯದಾಗ. ಎಲ್ಲದಕ್ಕೂ ಬೇಜಾರು ಮಾಡ್ಕೋತಾರ ಸುಳ. ನೀವು ನಡೀರಪ್ಪ, ಒಳಗೆ ನಡೀರಿ. ಮುಂದೆ ಏನು ಮಾಡವದ ಅವ್ನು ಮಾಡಿ ನಡ್ರಿ. ಸರಿವ, ಆಯಿತು. ಅವ ಹ್ಞೂ ಅಂದ್ಬಿಡವ, ಹೋಗ್ಲಿ. ಬಂದ್ರೆ ಏನು ಮಾಡ್ತಾರ? ಮದ್ಮಗನ್ ಮಾಡಕ್ಕಲ್ಲ ಬಂದು ಇವತ್ತು ಅವ್ರಿಗೆ ಬೇಕಾರೆ ಐಬ್ಯಾಗಿರೋಕ್ಕೆ ವ್ಯವಸ್ಥೆ ಮಾಡಿಬಿಡ್ತೀನಿ. ಅವ್ರು ಹೋಗಲ್ಲಪ್ಪ ಐಬಿಗೆ ಹೇಳ್ತೀನಲ್ಲ ನಾನು. ಬಂದ್ರು ಅಂದ್ರೆ ಸುಮ್ಮನೆ ಇರ್ತಾರ? ಇಡೀ ಮನೆ ಎಲ್ಲ ತಿರ್ಗಾಡ್ತಾರ. ಬ್ಯಾರ್ಯಾರ ಬೆಡ್ರೂಮ್ ಅಂತಾನೂ ನೋಡೋದಿಲ್ಲ, ಎಲ್ಲ ಕಪಾಟ್ ತೆಗ್ದು ನೋಡ್ತಾರ. ನಂಗೆ ಅದು ಚಲೋನು ಅನ್ಸೋದಿಲ್ಲ. ಈಗ ನೋಡಿ, ಈಗ ಎಲ್ಲ ಮಂದಿ ಮಕ್ಕಳು ಬರೋ ಮುಂದಾಗ ಅಪ್ಪ ಈ ಥರ ಹೋಗಿ ಒಳಗೆ ಕೂತ್ಕೊಂಡ್ರೆ ನಮ್ಗೆ ಎಷ್ಟು ಅವಮಾನ. ಈಗ ಅಪ್ಪನ ಫ್ರೆಂಡ್ಸ ಎಷ್ಟು ಮಂದಿ ಬರ್ತಾರೆ ಈಗ. ಅವ ನಾ ಹೇಳ್ತೀನಿ, ಕರೆದ್ಬಿಡವ, ಹೋಗ್ಲಿ. ಹ್ಞೂ ಅಂತ ಹೇಳ್ಬಿಡವ. ಸರಿ ಆಯ್ತು, ಹೇಳ್ತೀನಿ ತಗೋ. ನೀವೆಲ್ಲ ಹೋಗೋದು ಬೇಕಾಗಿಲ್ಲ. ಇವತ್ತ ಮದುಮಗನ ಮಾಡೋದು, ಅದಕ್ಕೆ ಏನೇನು ಬೇಕೆಲ್ಲ ಹೇಳ್ತೀವಿ. ಹಂಗೆ ಒಂದು 4-5 ಡಜನ್ ಬಳಿ ತೊಗೊಂಡು ಬರ್ತೀಯನ. ಭಾಳ ಮಂದಿಗೇನು ಹೇಳಿಲ್ಲ ನಾನು. ಇಲ್ಲೇ ನಮ್ಮ ಬಿಲ್ಡಿಂಗ್ನಾಗ ಅಷ್ಟೇ ಒಂದು 5-6 ಡಜನ್ ತಂದುಬಿಡು. ಬಳಿ ಮತ್ತು ಇಟ್ಕೊಳಕ್ಕೆ ಬೇಕು. ಸಂಕ್ಷಿಪ್ತ ಮಾಡ್ಕೊಳೋಣ, ಅಲ್ಲೇ ಮದುವೆಲ್ಲ. ಓಹ್ ಸರಿವ, ಆಯ್ತು ಹೇಳು. ರೀ ರೀ ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೋಡಚಾದ್ರಿಗೆ ಕೈಮಳೆಯ ತೊಡಿಸಿ, 3 ದಿನ ಕಾವೇರಿ. ಯಾಕ ಪ್ರಕಾಶ ಇಲ್ಲೇ ನಿಂತ್ಕೊಂಡಿ? ನೋಡ್ದ ನಿನ್ನ ಹೆಂಡತಿ ನಿನ್ನೆ? ಪ್ರಕಾಶ ಏನವ, ನಾನು ನೋಡ್ಲಿಲ್ಲ ಬಿಡು. ಅಲ್ಲ, ಆ ಉಂಗ್ರಕ್ಕ ಎಷ್ಟೆಲ್ಲ ಹೆಸರಿಟ್ಲು? ಅದು ಬಿಡು. ಈಗ ಅಪ್ಪಗೆ ಹೇಳ್ದೇನ? ಏನಂದೀಗ ಅಪ್ಪ? ಹ್ಞೂ ಅಂದನ? ಹ್ಞೂ ಅನ್ಬೇಕಲ್ಲಪ್ಪ, ಹ್ಞೂ ಅನ್ಲೇಬೇಕಲ್ಲ. ಮಾನ ಮರ್ಯಾದೆ ಪ್ರಶ್ನೆ. ಬರ್ತೀನಿ ಅಂತ ಅಂದ್ರು ಅವರು. ಫೋನ್ ಮಾಡಿದೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಫಾಸ್ಟ್ ಫೋನ್ ಮಾಡ್ಬಿಟ್ಟಾರ ನೋಡಾಗ್ಲೆ. ಅವ್ರ ಮನೆಯವ್ರನ್ನ ಯಾರನ್ನಾರ ಅವ್ರ ಅಣ್ಣ ತಮ್ಮಗಳು ಕರಿ ಅಂದ್ರೆ ಮೊದ್ಲು ಫೋನ್ ಮಾಡಿ ಕರೀತಾರೆ. ಅದ ಈಗ ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ತವ್ರ ಮನೆಯವ್ರಿಗೆ ಫೋನ್ ಮಾಡ್ಯಾರ ನೋಡ, ನಮ್ಮ ಅವ್ವ ನಮ್ಮ ಅಪ್ಪಗ. ನಿಮ್ಮ ಅವ್ವ ನಿಮ್ಮ ಅಪ್ಪಗ ಕಂಡಾಪಟ್ಟಿ ವಯಸ್ಸಾಗೈತಿ. ಮದ್ವಿಗಂಕರು ಬರ್ತಾರ. ನೀನಂತೂ ಹೇಳಿರ್ತಿದ್ದಿ. ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಇವತ್ತು ಬಂದು ಇಳಿದ್ರು ಇವತ್ತು ಬಂದು ಇಳಿತಾರೆ. ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅತ್ತಿಗೆಮ್ಮರು, ನಿಮ್ಮ ಅಕ್ಕಂಗ್ಯಾರು ಓಸು ಬರ್ತಾರ. ಹೌದ್ರಿ, ನಿಮ್ಗೆ ನನ್ನ ತವ್ರ ಮನೆ ಯಾರ ಅಂದ್ರೆ ನಿಮ್ಗೆ ನಿರ್ಲಕ್ಷ್ಯ. ನಿಮಗೆ ಅದ ನಿಮ್ಮ ಮನೆ ಅಂತ ಕರಿ ಅಂದ್ರೆ ಹೆಂಗೆ ಓಡ್ ಬಂದು ಕರಿತೀರಿ ನೋಡು. ಅವ ಇರ್ಲಿ ಬಿಡ್ರವ, ಏನ್ ಜಗಳ ಮಾಡ್ತೀರಿ? ಈಗೇನು ಅಮ್ಮ ಅಜ್ಜ ಎಲ್ಲರೂ ಬರತ್ತಾರಿಲ್ಲ, ಎಲ್ಲರಿಗೂ ಬಾ ಅಂತ ಹೇಳಿ ಇಲ್ಲ? ಹ್ಞೂನಪ್ಪ, ಹೇಳಿನಿ. ಇವತ್ತು ಸಂಜೆ ಮುಂದೆ ಬರ್ತಾರೆ. ನೀವು ಮದ್ಮಕ್ಕಳು ಮಾಡ್ರಿ. ನಮ್ದು ಇಲ್ಲೊಂದು ಊರಾಗ ಬಿಡದೇ ಇರೋದೊಂದು ನಮ್ಮದು ಇದು ಐತಿ, ಏನೋ ಮದುವೆ ಐತಿ. ಮುಗಿಸ್ಕೊಂಡು ಒಂದು ಮನೆ ಓಪನಿಂಗ್ ಐತಿ, ಮುಗಿಸ್ಕೊಂಡು ನಾವು ಸಂಜೆ ಗಡ್ಸೆ ಬರ್ತೀವಿ. ನೀವೆಲ್ಲ ಮುಗಿಸ್ಕೊಡ್ರಿ ಅಂತಂದಾರ. ಹ್ಞೂ ಅಂತಂದಿನಿ. ಅಪ್ಪ, ಈಗ ದೊಡ್ಡಪ್ಪ ಮತ್ತು ಇಬ್ರು ದೊಡ್ಡಪ್ಪರು ಬರ್ತೀನಿ ಅಂದ್ರಿಲ್ಲ, ಅತ್ತೆಯಾರು ಬರ್ತೀನಿ ಅಂದ್ರಿಲ್ಲ? ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದಿದ್ವಲ್ಲ. ಆದ್ರೆ ಮುಕ್ಕಟ್ಟ ಬರ್ರಿ ಅಂತ ಫೋನ್ ಮಾಡಿ ಹೇಳಿದ್ದಿಲ್ಲಲ್ಲ. ಎದಿ ಮ್ಯಾಗ ಹೇಳಿದ್ರಿ ಇವತ್ತು ಬರೋಕ್ಕಾಗಲ್ಲ, ನಾಳೆ ಮುಂಜಾನೆ ಬರ್ತೀವಿ ಅಂದ್ರು ಅಷ್ಟ್ರು. ತುದಿಗಾಲ ಮೇಲೆ ನಿಂತಿರ್ತಾರೆ. ಬರಕ ಕಾಯ್ತಿರ್ತಾರೆ. ನಮ್ಮ ಮನೆಗೆ ಯಾವಾಗ ಬರ್ತಾರೋ, ನಮ್ಮ ಮನೆಯನ್ನೆಲ್ಲ ಬಡದ್ ಬಾಯಿ ಹಾಕೊಂಡು ನಮ್ಮ ಮನೆ ಯಾವಾಗ ರೋಡ್ನೇ ನಿಲ್ಲಿಸ್ತೀರೋ ಅಂತ ಕಾಯ್ತಿರ್ತಾರ ಅವ್ರು, ನಿಮ್ಮ ಅಣ್ಣ ನಿಮ್ಮ ತಮ್ಮ. ಸಾಕು ಬಿಡ್ಲೆ ಕತ್ತಿಯ, ಸಾಕು ಬಿಡು. ನಿಮ್ಮ ದೋಸ್ತ ಏನ್ರ ಫೋನ್ ಮಾಡಿದ್ನೇನ್ರಿ? ಆಕಿ ಡುಮ್ಮಿಯರ್ ಮಾವ ಅಲ್ಲ, ಆಕೆಷ್ಟು ಗಟ್ಟುಳ ಹೋದ ನೋಡು ನಿಮ್ಮ ದೋಸ್ತ, ಆ ಡುಮ್ಮಿಯರ್ ಮಾವ. ಯಾಕ, ಏನಾತ? ಅಲ್ಲ, ಅಲ್ಲೇ ಎಲ್ಲಾರ ತನ ಬೇಕಾದ್ರೆ ಯಾರ ಇದ್ರ ಅವ್ರಿಗೆ ಕೊಡಿಸ್ಬೇಕಿತ್ತು ಮಗಳನ್ನ. ಅದು ಬಿಟ್ಟು ಯಾಕ ನಿಂತಿತ್ತವ್ರ ಮನೆ ಕಡೆ ಯಾರು ಇಲ್ಲನ ಮದುವೆಗಾರ? ಅದನ್ನ ಬಿಟ್ಟು ನಿಮ್ಗೆ ಹೇಳಿ ನಾವು ಆಕಿನ ನೋಡು ಒಪ್ಕೊಳಂಗ ಆತಲ್ಲ, ಅದಕ್ಕೆ ಹೇಳಿದೆ. ಅದು ನೋಡಿದ, ಅದು ಚಲೋ ಬಂಗಾರ ಅಲ್ಲ ಅಂತ, ಬೇಡ ನಂಗೆ ಆಗಲ್ಲ ಅಂತೇಳಿ ನಾನು ಉಂಗ್ರ ಅದನ್ನ ಇಡ್ತೀನಿ, ಅದನ್ನ ವಾಪಸ್ ಟ್ರೇದಾಗ ಇಡ್ತಾಳ, ಬ್ಯಾಡ್ ನನಗಂತಂದು. ಅದಕ್ಕೆ ನಂಗೂ ಸಿಟ್ಟು ಬಂದ್ಬಿಡ್ತು. ಏನು ಮಾಡಬೇಕು, ಹಾಳಾಗೋಗ್ಲಿ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಾನು ಬಿಡಲಿಲ್ಲ. ಅಲ್ಲಿ ಹಾಕಕ್ಕಾಗಿಲ್ಲ, ಇಲ್ಲಿ ಹಾಕಿಸ್ನಂತೆ ಇವನ ಕೈಲಿ ಹಾಕ್ಸಬಿಟ್ಟೆ ನೋಡ್ರಿ ಉಂಗ್ರಾನ. ನಾನು ಅದ ಅಂತ ಹೇಳ್ತೀನಿ. ಒಂಚೂರು ದೊಡ್ಡವರು ಸಣ್ಣವರು ಅನ್ನೋದು ಇದಿಲ್ಲ. ಹೆಂಗೆ ಮಾಡ್ತಾರೆ ನೋಡು. ನನ್ನ ಮಕ್ಳು ಏನಾರು ಹಂಗೆ ಹೆದರ್ ನಿಂತು ಮಾತಾಡಿದ್ರೆ ನಿಜವಾಗ್ಲೂ 4 ಬಿಟ್ಬಿಡ್ತಿದ್ನಿ ನಾನು. ನನ್ನ ಮಕ್ಳು ಈಗಲೂ ನಂಗೆ ತಲೆ ಎತ್ತಿ ನಂಗೆ ಮಾತಾಡಕ್ಕೆ ಹೆದರ್ತಾರೆ. ಆಕೆ ಅವ್ರವ್ವ ಅಲ್ಲೇ ಅದಾಳ, ಹೆಂಗೆ ಮಾತಾಡ್ತಾಳೆ ಅವ್ರವ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾಳೆ. ಉಂಗ್ರು ಬೇಡ ಅಂದ್ರೆ ಅಯ್ಯ, ಯಾವ ಉಂಗ್ರ ಕೊಡಿಸಿವೆ ತಗೋಬೇಕು, ಏನೈತಿ? ನಾನು ರೊಕ್ಕ ಕೂಡಿಟ್ಟು ಇಷ್ಟು ದೊಡ್ಡ ಮನಿ ಮಾಡಿರೋದು, ಇವರಿಬ್ಬರನ್ನು ಚಂದಾಗ ಓದಿಸಿ ಅವ್ರಿಗೆ ಒಂದು ಕೆಲ್ಸಕ್ಕಂತ ಹತ್ತಿರೋದು.
ಏನು ಹಂಗೆ ಬಂದ್ಬಿಡುತ್ತಾನ ಮ್ಯಾಗ ನಾವು ಕಟ್ಸಿವಲ್ಲ ಬಿಲ್ಡಿಂಗ್ ಫುಲ್ ದೊಡ್ಡದು ಇದ್ರದ್ದು ಸಾಲ ಯಾರು ತೀರಿಸ್ತಾರಂತ ಅವ್ರಪ್ಪ ಬರ್ತಾನಂತನ ಆತ ರೋಗಿಷ್ಟ ಅದಾನಲ್ಲ. ಪ್ರಕಾಶ ನೋಡಪ್ಪ, ಇಂಥ ಇವರೆಲ್ಲ ಹುಡುಗಿಯರು ಭಾರಿ ನಾಟಕ ಮಾಡ್ತಾರೆ. ಇನ್ಯಾರು ಯಾವುದೇ ಕಾರಣಕ್ಕೂ ಅವ್ರ ನಾಟಕಕ್ಕೆ ಬೀಳ್ಬೇಡ. ನಿಮ್ಮಿಬ್ಬರನ್ನು ಅಣ್ಣ ತಮ್ಮಂದ್ರನ್ನ ಬ್ಯಾನ್ ಮಾಡ್ಬೇಕಂತಂದು ಆಕಿ ಕಾವೇರಿ ಅಂತ ತಿರುಗಾಲ ನಿಂತಾಳೆ. ಹೌದಪ್ಪ, ನೀವಿಬ್ಬರು ನನಗೊಂದು ಪ್ರಾಮಿಸ್ ಮಾಡ್ರಿ, ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾವು ಅಣ್ತಮ್ಗಳು ಬ್ಯಾರೆ ಆಗಲ್ಲ ಅಂತೇಳಿ. ನಾನು ಇರಲಿ ಬಿಡಲಿ, ನಾನು ಸಾಯ್ಲಿ, ನೀವಿಬ್ಬರು ಅಣ್ತಮ್ಗಳು ಬ್ಯಾರೆ ಆಗಬಾರ್ದು. ಇದ ನನ್ನ ಕೊನೆ ಆಸೆ ಅಂತ ತಿಳ್ಕೊಂಬಿಡ್ರಿ. ಎಂಥ ಕಷ್ಟ ಆದ್ರೂ ಜೊತೆಗೆ ಇರ್ಬೇಕು ನೀವು. ಹೌದಪ್ಪ, ಜೊತೆಗೆ ಇರ್ಬೇಕು ನೀವು. ಆಯ್ತಪ್ಪ. ಅವ ತಮ್ಮಂತರು ಸ್ವಲ್ಪ ಮುಂಗೋಪಿ, ದುಡುಕಿದ್ರು ನಾನು ದುಡುಕಿ ನಿರ್ಧಾರ ಮಾಡೋದಿಲ್ಲ, ನಾವು ಬ್ಯಾರೆ ಆಗಲ್ಲ. ಆಯ್ತಾ? ಗುಡ್ ಗುಡ್, ವೆರಿ ಗುಡ್. ಬಾ, ಏನೇನೋ ಬಳಿ ತರ್ಬೇಕಂದೆಲ್ಲ ಮದ್ಮಕ್ಳು ಅವ್ರನ್ನ ಹೊರಗೆ ಕಳಿಸ್ಬೇಡ. ನಾನು ನೀನು ತರೋಣ, ಅದೇನೇನು ಬೇಕಾದ್ ಮಾಡ್ಕೊಳೋಣ. ಇನ್ನೆಲ್ಲ ಗೆಸ್ಟ್ ಬರ್ತಾರೆ ಮನೆಗೆ, ನಡಿ. ನೋಡಿದ್ರ ಎಷ್ಟು ಗಟ್ಟುಳಾದಾರ ಇವರು. ಇವಮ್ಮ ನೋಡಿದ್ರ ಎಷ್ಟು ಗಟ್ಟುಳಕ್ಕಿದಾಳ. ಗಂಡನ ತಮ್ಮಂದ್ರು ಬ್ಯಾರೆ ಆಗ್ಬೇಕು, ಅವ್ರು ಯಾರು ಮನೆಗೆ ಬರ್ಬಾರ್ದು, ಅಕ್ಕ ತಂಗಿಯರ್ ಮನೆಗೆ ಬರ್ಬಾರ್ದು. ತನ್ನ ಮಕ್ಕಳು ಇಬ್ರು ಗಂಡ ಮಕ್ಕಳು ಬ್ಯಾರೆ ಆಗ್ಬಾರ್ದು, ಒಟ್ಟಿಗೆ ಇರ್ಬೇಕು. ಇದು ಯಾ ನ್ಯಾಯ ಹೇಳ್ರಿ? ಆಕಿ ಗಂಡ ಮನೆಯವ್ರಿಗೆ ಒಂದ್ ನ್ಯಾಯ, ತನ್ನ ಮಕ್ಕಳಿಗೆ ಒಂದ್ ನ್ಯಾಯ. ಎಲ್ಲಿವರೆಗೂ ಇದು ಸರಿನೋ ಭಗವಂತನೇ ಬಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿಪ್ಪ, ಸಪೋರ್ಟ್ ಮಾಡಿ.